ಸಿಎಂ ಡಿಕೆ ಶಿವಕುಮಾರ್, ಎಕ್ಸ್ ಸಿಎಂ ಸಿದ್ದರಾಮಯ್ಯ ಅಂಡ್ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕನ್ನಡ ನಾಡಿನ ಖನಿಜ ಸಂಪತ್ತು ರಕ್ಷಣೆಯಲ್ಲಿ ನಿಮ್ಮದೆಂಥ ನೀಚ ವ್ಯವಹಾರ. ಸಿಬಿಐ ಜಡ್ಜ್ಮೆಂಟ್ ಹೋದಂತ ಹೇಳ್ರಿ, ನನ್ನ ಆರೋಪಗಳೆಲ್ಲವೂ ಸಿಬಿಐ ಜಡ್ಜ್ಮೆಂಟ್ ನಲ್ಲಿ ರುಜುವಾತಾಗಿದೆ. ಜನಾರ್ದನ್ ರೆಡ್ಡಿ ನಂಬರ್ 1 ಕಳ್ಳ. ಬಳ್ಳಾರಿ ಪಾದಯಾತ್ರೆ ಮಾಡಿದ್ದು ರಾಜ್ಯದ ಹಿತಕ್ಕ ಅಥವಾ ಕೇವಲ ನಿಮ್ಮ ಸ್ವಾರ್ಥಕ್ಕ? 2 ಬಾರಿ ಅಧಿಕಾರಕ್ಕೆ ಬಂದ್ರು ಒಂದೇ ಒಂದು FIR ಮಾಡಲಿಲ್ವೇಕೆ? ಈಗ ಕೇಂದ್ರ ಸರ್ಕಾರವೇ ನಿರ್ದೇಶನ ನೀಡಿದ್ರು ಗಾಢ ನಿದ್ದೆಯಲ್ಲಿರೋದೇಕೆ? ನೋಡಿ, ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಯಾರ ಕೈಯಲ್ಲಿದೆ? ಬಿಜೆಪಿ ಅವರು ಸೆಂಟ್ರಲ್ ಗೌರ್ಮೆಂಟ್ ಅವರು ಸ್ಪಷ್ಟವಾಗಿ ಲೆಟರ್ ಡೈರೆಕ್ಷನ್ ಮಾಡ್ಯಾರ ಸ್ಟೇಟ್ ಗೌರ್ಮೆಂಟ್ಗೆ. ಡೈರೆಕ್ಟರ್ ಏನು ಇದ್ರ ಮೇಲೆ ಆಕ್ಷನ್ ತಗೊಂಡು ನಮ್ಗೆ ಸೂಟಬಲ್ ವರದಿ ಕೊಡಿ ಅಂತ ಹೇಳಿ. ಇವರು ಆಕ್ಷನ್ ತಗೊಂಬೋದು ಯಾರು? ಸ್ಟೇಟ್ ಗೌರ್ಮೆಂಟ್ ತಗೋಬೇಕು. ಜನಾರ್ದನ್ ರೆಡ್ಡಿಯ ಅಕ್ರಮ ಗಣಿಗಾರಿಕೆ ಪ್ರಕರಣ ಎಲ್ಲಿವರೆಗೂ ಮುಚ್ಚಿಡ್ತೀರಾ? ರಾಜ್ಯದ ಸಂಪತ್ತು ಲೂಟಿ ಹೊಡೆದ ರೆಡ್ಡಿಗೆ ಇನ್ನೆಷ್ಟು ಕಾಲ ರಕ್ಷಣೆ ಕೊಡ್ತೀರಾ? ಈ ರಾಜ್ಯ ಹಿತವನ್ನು ಕಾಪಾಡೋದ್ರಲ್ಲಿ ಅಷ್ಟರ ಫೇಲ್ ಆಗಿದ್ದಾರೆ. ಸಿದ್ದರಾಮಯ್ಯನ ಮಂತ್ರಿಮಂಡಲದಲ್ಲಿರೋ ಮಂತ್ರಿಗಳು ಕೂಡ ಅಷ್ಟರ ಫೇಲು. ಡಿಕೆ ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಇವರಾದ್ರೂ ಗಮನ ಹರಿಸಬೇಕು. ಇವತ್ತು ರಾಜ್ಯದ ಹಿತ ಕಾಪಾಡ. ಗಣಿ ಧೂಳಲ್ಲಿ ಕಾಂಗ್ರೆಸ್ ಸರ್ಕಾರ. ಸ್ನೇಹಿತರೆ ನಮಸ್ಕಾರ, ಅನ್ವೇಷಣೆಗೆ ಸ್ವಾಗತ. ಇಷ್ಟು ಕಾಲ ಕೇಂದ್ರದಲ್ಲಿ ಬಿಜೆಪಿ ಇದೆ, ಹಾಗಾಗಿ ನಾವೇನು ಮಾಡೋಕ್ಕಾಗತ್ತೆ, ನಾವೇನಾದ್ರೂ ಮಾಡಿದ್ರೆ ಕೇಂದ್ರದಿಂದ ತಕ್ಷಣವೇ ಅಡ್ಡಗಾಲು ಹಾಕ್ತಾರೆ ಎನ್ನುವ ಮಾತನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಳ್ಳಾರಿಯ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ತಿಪ್ಪೆ ಸಾರಿಸಿಕೊಂಡು ಬಂತು. ಆದ್ರೆ ಈಗ ಕೇಂದ್ರವೇ ಬಳ್ಳಾರಿ ಅಕ್ರಮ ಗಣಿಗಾರಿಕೆ ಬಗ್ಗೆ ಮಹತ್ವದ ನಿರ್ದೇಶನ ನೀಡಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದೆ. ಆದ್ರೆ ನಮ್ಮ ಘನವೆತ್ತ ಕಾಂಗ್ರೆಸ್ ನೇತೃತ್ವದ ಕರ್ನಾಟಕ ಸರ್ಕಾರ ಮಾತ್ರ ಇಂದಿಗೂ ಗಾಢ ನಿದ್ದೆಯಲ್ಲಿರೋದೇಕೆ? ಇಂದು ಕೇಂದ್ರ ಸರ್ಕಾರವೇ ನೀಡಿರುವ ನಿರ್ದೇಶನ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಬಿಸಿ ತುಪ್ಪ ಆಗಿರೋದೇಕೆ? ಆ ಒಬ್ಬ ವ್ಯಕ್ತಿ ದಶಕಗಳಿಂದ ಮಾಡ್ತಿರೋ ಹೋರಾಟ ಅತ್ತ ರೆಡ್ಡಿಗೂ ಇತ್ತ ರಾಜ್ಯ ಸರ್ಕಾರಕ್ಕೂ ನಿದ್ದೆ ಕೆಡಿಸಿರೋದೇಕೆ ಎನ್ನುವ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಇವತ್ತು ನಾವು ನಿಮ್ಮ ಮುಂದೆ ಇಡ್ತಿದ್ದೀವಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ನಲ್ಲಿ ಅನ್ವೇಷಣಿ ಪೇಜ್ನ ಲೈಕ್ ಅಂಡ್ ಫಾಲೋ ಮಾಡೋದು ಮರಿಬೇಡಿ. ಸ್ನೇಹಿತರೆ, ಕರ್ನಾಟಕದಲ್ಲಿ ಅಧಿಕಾರದಲ್ಲಿರೋ ಕಾಂಗ್ರೆಸ್ ಪಕ್ಷದ ನಾಯಕರನ್ನೇನಾದ್ರೂ ಅಲ್ರಿ ವಿರೋಧ ಪಕ್ಷದಲ್ಲಿದ್ದಾಗ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಿದ್ರಿ, ರೆಡ್ಡಿ ವಿರುದ್ಧ ಅಬ್ಬರದ ಭಾಷಣಗಳನ್ನ ಮಾಡಿದ್ರಿ. 2 ಬಾರಿ ಅಧಿಕಾರಕ್ಕೆ ಬಂದ ಮೇಲೇಕೆ ರೆಡ್ಡಿ ವಿರುದ್ಧ ಯಾವ ಕ್ರಮಕ್ಕೂ ಮುಂದಾಗ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಅವರು ಏನು ಉತ್ತರ ಕೊಡ್ತಿದ್ರು ಗೊತ್ತಾ? ಏನ್ರಿ ನೀವು ಎಲ್ಲ ಗೊತ್ತಿದ್ದು ಕೇಳ್ತೀರಾ? ನಾವು ಬರೀ ನಮ್ಮ ರಾಜ್ಯದಲ್ಲಿ ಮಾತ್ರ ಸರ್ಕಾರ ರಚಿಸಿದ್ದೀವಿ, ಆದ್ರೆ ಕೇಂದ್ರದಲ್ಲಿ ಬಿಜೆಪಿ ಇದೆ. ನಾವು ರೆಡ್ಡಿ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕೆ ಮುಂದಾದ್ರೆ ಕೇಂದ್ರದವರು ಬಿಡಲ್ಲ, ರೆಡ್ಡಿನ ಸೇಫ್ ಮಾಡ್ತಾರೆ ಅಂತ ಪುಕ್ಕಟೆ ಸಮರ್ಥನೆ ಮಾಡಿಕೊಳ್ತಿದ್ರು. ಆದ್ರೆ ಈಗ ಇಂತಹ ಸಮರ್ಥನೆಗೂ ಅವಕಾಶವಿಲ್ಲದಂತೆ ಕೇಂದ್ರ ಸರ್ಕಾರ ಒಂದು ಮಹತ್ವದ ನಿರ್ದೇಶನವನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ನೀಡಿದೆ. ಆ ನಿರ್ದೇಶನ ಏನು ಗೊತ್ತಾ? ಕರ್ನಾಟಕ ಆಂಧ್ರ ಪ್ರದೇಶದ ಅಂತಾರಾಜ್ಯ ಗಡಿಯಲ್ಲಿ ಓಬಳಾಪುರಂ ಮೈನಿಂಗ್ ಕಂಪನಿಯ ಗಣಿ ಗುತ್ತಿಗೆಯ ಅಕ್ರಮದ ಮೇಲೆ ತೆಗೆದುಕೊಂಡ ಕ್ರಮದ ವರದಿ ಸಲ್ಲಿಸುವಂತೆ ಕರ್ನಾಟಕ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ನಿರ್ದೇಶಕರಿಗೆ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಮಹತ್ವದ ನಿರ್ದೇಶನ ನೀಡಿದೆ. ಸಿಬಿಐ ಜಡ್ಜ್ಮೆಂಟ್ ಸರಿಸುಮಾರು 13 ವರ್ಷ ಸುದೀರ್ಘವಾಗಿ ಟ್ರಯಲ್ ನಡೆದು ಸುಮಾರು 300 ಮಂದಿ ಸಾಕ್ಷಿಗಳು ಹೇಳಿಕೆಗಳು ತಗೊಂಡು ಅಲ್ಲಿ ಏನು ಇವರು ಓಬಳಾಪುರಂನಲ್ಲಿ ಏನು 68.50 ತಗೊಂಡಿರ್ತಾರೆ ಪ್ರದೇಶ, ಆ ಪ್ರದೇಶದಲ್ಲಿ ಮೈನಿಂಗ್ ಚಟುವಟಿಕೆ ಮಾಡಿರಕ್ಕಿಲ್ಲ, ಸುಮ್ಮನೆ ನೇಮ್ ಸೇಕ್ ಪಿಟ್ಗಳು ಮಾಡಿರ್ತಾರ. ಇವ್ರು ಏನ್ 29 ಲಕ್ಷ ಟನ್ ಸಾಗಾಣಿಕೆ ಮಾಡಿರ್ತಾರೋ ಅದೆಲ್ಲವೂ ಕರ್ನಾಟಕ ಭಾಗದ ಟುಮ್ಟಿ ವಿಟ್ಲಾಪುರ ಭಾಗದಲ್ಲಿರೋ ಗಣಿ ಕಂಪನಿ ಮೂಲಕ ಇವರು ಬಗೆದು ಇವರು ಆಂಧ್ರದ ಪರ್ಮಿಟ್ ಮೂಲಕ ಸಾಗಾಣಿಕೆ ಮಾಡಿರ್ತಾರ ಎಂಬುದು ಸಿಬಿಐ ಜಡ್ಜ್ಮೆಂಟ್ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ
ಆಗಿದೆ. ಈ ಜಡ್ಜ್ಮೆಂಟ್ ಅಲ್ಲಿ ಉಲ್ಲೇಖ ಆಗಿದ್ದ ಅಂಶಗಳು ನಮ್ಮ ರಾಜ್ಯ ಸರ್ಕಾರ ಅಧಿಕಾರಿಗಳು ಇವತ್ತವರೆಗೂ ಓದ್ತಾ ಇಲ್ಲ. ಅಂದ್ರೆ ಏನು, ಇವ್ರು ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ಈ ರಾಜ್ಯ ಹಿತವನ್ನು ಕಾಪಾಡೋದ್ರಲ್ಲಿ ಅಷ್ಟು ಫೇಲ್ ಆಗಿದಾರ. ಮತ್ತೆ ನಮ್ಮ ಮಂತ್ರಿಮಂಡಲದಲ್ಲಿ ಸಿದ್ದರಾಮಯ್ಯನ ಮಂತ್ರಿಮಂಡಲದಲ್ಲಿರೋ ಮಂತ್ರಿಗಳು ಕೂಡ ಅಷ್ಟು ಫೇಲು. DK ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿ ಆಗಿದಾರ, ಇವರಾದ್ರೂ ಗಮನ ಹರಿಸ್ಬೇಕು. ಇವತ್ತು ರಾಜ್ಯದ ಹಿತ ಕಾಪಾಡಬೇಕು. ಯಾರು ಇವತ್ತು ಶಾಸಕರಾಗಿರ್ತಾರೋ, ಯಾರು MP ಗಳು ಆಗಿರ್ತಾರೋ, ಯಾರು ಮಿನಿಸ್ಟರ್ಗಳು ಆಗಿರ್ತಾರೋ, ಅವರು ಈ ರಾಜ್ಯದ ಹಿತ ಕಾಪಾಡೋದು, ನೆಲ ಜಲ ಸಂಪತ್ತು ಅವ್ರು ಕಾಪಾಡೋದು. ಒಬ್ಬ ಸಾಮಾನ್ಯ ವ್ಯಕ್ತಿ, ನಾವು ಸಾಮಾನ್ಯ ಕುಟುಂಬದವರು ನಾವು ಇವತ್ತು ಇವ್ರನ್ನ ರೆಡ್ಡಿಗಳು ಎದುರಾಕೊಂಡು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಇವ್ರು ಅಕ್ರಮ ಮಾಡ್ತಾ ಇದ್ದಾರೆ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿ ಇವ್ರ ಮೈಸ್ಗಳು ಬಂದ್ ಮಾಡಿಸಿ ಇವತ್ತು ನಮ್ಮಂತವ್ರಲ್ಲಿದೆ ಇವೆಲ್ಲವೂ ಬೆಳಕಿಗೆ ಬರ್ತಾ ಇದೆ. ಬೆಳಕಿಗೆ ಬಂದ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆಯಿಂದ ಎಲ್ಲೋ ಒಂದು ಕಡೆಗೆ ರೆಡ್ಡಿಗೆ ಸಹಾಯ ಮಾಡ್ತಾ ಇದ್ದಾರೆ, ಪರೋಕ್ಷವಾಗಿ ನಮ್ಮ ರೆಡ್ಡಿಗೆ ಸಹಾಯ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಇವತ್ತಾದ್ರೂ ಕೂಡ ಅಧಿಕಾರಿಗಳು ಕಣ್ಣು ತೆಗೆದು CBI ಜಡ್ಜ್ಮೆಂಟ್ ಓದಿ ಅಂತ ಹೇಳ್ರಿ. ನನ್ನ ಆರೋಪಗಳೆಲ್ಲವೂ CBI ಜಡ್ಜ್ಮೆಂಟ್ ನಲ್ಲಿ ರುಜುವಾತಾಗಿದೆ. ಜನಾರ್ದನ್ ರೆಡ್ಡಿ ನಂಬರ್ 1 ಕಳ್ಳ. ಕೇಂದ್ರದ ಪರಿಸರ ಸಚಿವಾಲಯ ಬರೆದಿರುವ ಒಂದೇ ಒಂದು ಪತ್ರ ಈಗ ರಾಜ್ಯ ಕಾಂಗ್ರೆಸ್ ಪಕ್ಷಕ್ಕೆ, ಅದರಲ್ಲೂ CM DK ಶಿವಕುಮಾರ್ಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಬದಲಾಗಿದೆ. ಸ್ನೇಹಿತರೆ, ಬಳ್ಳಾರಿ ಅಕ್ರಮ ಗಣಿಗಾರಿಕೆ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗುವಂತೆ ಇದೇ ಕಾಂಗ್ರೆಸ್ ನಾಯಕರು ಪಾದಯಾತ್ರೆ ಮಾಡಿದರು. ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ, DK ಶಿವಕುಮಾರ್, G ಪರಮೇಶ್ವರ್ ಸೇರಿದಂತೆ ಕಾಂಗ್ರೆಸ್ನ ದಿಗ್ಗಜ ನಾಯಕರೆಲ್ಲ ಬೆಂಗಳೂರಿನಿಂದ ಬಳ್ಳಾರಿವರೆಗೂ ರಸ್ತೆಯುದ್ದಕ್ಕೂ ಕುಣಿದು ನಡೆದು ಅಬ್ಬರಿಸಿ ಬೊಬ್ಬರಿದಿದ್ರು. ಲಕ್ಷಾಂತರ ಜನರನ್ನ ಬಳ್ಳಾರಿಯ ಸಮಾವೇಶಕ್ಕೆ ಸೇರಿಸಿ ಜನಾರ್ದನ್ ರೆಡ್ಡಿಯ ಇಡೀ ಪಟಾಲ ಮನೆ ಘಡಘಡ ನಡುಗಿಸುವಂತೆ ಮಾಡಿದ್ರು. 2010 ಜುಲೈ 25ರಿಂದ ಆಗಸ್ಟ್ 9 ತನಕ ಕಾಂಗ್ರೆಸ್ ಪಕ್ಷ ಮಾಡಿದ ಪಾದಯಾತ್ರೆ, ಕೊನೆ ದಿನ ಮಾಡಿದ ಸಮಾವೇಶ ಬಿಟ್ರೆ ಬಳ್ಳಾರಿ ಅಕ್ರಮ ಗಣಿಗಾರಿಕೆಯ ವಿಚಾರದಲ್ಲಿ ಸಣ್ಣ ಗರಿಕೆಯ ಹುಲ್ಲಿನಷ್ಟು ಕಾನೂನು ಕ್ರಮವನ್ನ ಅಧಿಕಾರದಲ್ಲಿ ಇದ್ದಾಗ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ಳಲಿಲ್ಲ. ಕೇವಲ ಇಷ್ಟು ಮಾತ್ರವಲ್ಲ, ಕೃಷ್ಣ ಬೈರೇಗೌಡರಂತಹವರು ಕೂಡ ಕಂದಾಯ ಸಚಿವರಾಗಿದ್ದಾಗ ಸದನದ ಕಲಾಪದಲ್ಲೇ ಬಳ್ಳಾರಿ ಅಕ್ರಮ ಗಣಿಗಾರಿಕೆ ಬಗ್ಗೆ ಸುಳ್ಳು ಮಾಹಿತಿ ನೀಡಿದ್ರು. ಆ ಬಗ್ಗೆ ಅಂದೇ ಅನ್ವೇಷಣೆ ತಂಡ ವಿಸ್ತಾರವಾದ ವರದಿಯನ್ನ ಕೂಡ ಮಾಡಿ, ಆ ಲಿಂಕ್ ಅನ್ನು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀವಿ. ಬಳ್ಳಾರಿ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ವಿಚಾರ ನಿಮಗೆ ಹೇಳಲೇಬೇಕು. ಆಂಧ್ರ ಪ್ರದೇಶದ CM ಆಗಿದ್ದ ರೋಷಯ್ಯನವರು 17-18 ವರ್ಷಗಳ ಹಿಂದೆ CBIಗೆ ಕೊಟ್ಟ ಒಂದೇ ಒಂದು ದೂರಿನಿಂದಲೇ ರೆಡ್ಡಿಯ ಅಕ್ರಮ ಗಣಿಗಾರಿಕೆಯ ಸಾಮ್ರಾಜ್ಯದ ಬುನಾದಿಗಳೇ ಕುಸಿದು ಹೋಯಿತು. ಅದು ಬಿಟ್ರೆ ರೆಡ್ಡಿ ವಿರುದ್ಧ ಪಾದಯಾತ್ರೆ ಮಾಡಿ ಕರ್ನಾಟಕದಲ್ಲಿ 2013ರಲ್ಲಿ ಅಧಿಕಾರಕ್ಕೆ ಬಂದಾಗ ಆಗಲಿ, ಇಲ್ಲವೇ 2023ರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಆಗಲಿ, ಇಲ್ಲಿವರೆಗೂ ರಾಶಿ ಸಾಕ್ಷಿಗಳು ಇದ್ರೂ ಬಳ್ಳಾರಿಯಲ್ಲಿ ಗಣಿಗಾರಿಕೆ ಮಾಡಿ ಅಪಾರ ಖನಿಜ ಸಂಪತ್ತನ್ನೇ ಅಕ್ರಮವಾಗಿ ಲೂಟಿ ಮಾಡಿದ್ರು. ಜನಾರ್ದನ್ ರೆಡ್ಡಿ ವಿರುದ್ಧ ಒಂದೇ ಒಂದು FIR ಅನ್ನು ಕೂಡ ಈ ಲಜ್ಜೆಗೆಟ್ಟ ಕಾಂಗ್ರೆಸ್ ದಾಖಲಿಸಿಲ್ಲ. ಹಾಗಾದ್ರೆ ರೆಡ್ಡಿಯ ಅಕ್ರಮ ಗಣಿಗಾರಿಕೆ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಿರೋರು ಯಾರು ಅಂತೀರಾ? ಅವರೇ ಟಪಾಲ್ ಗಣೇಶ್. ಕರ್ನಾಟಕದಲ್ಲಿ ರೆಡ್ಡಿ ಮಾಡಿದ ಅಕ್ರಮ ಗಣಿಗಾರಿಕೆಯ ವಿರುದ್ಧ ಬರೋಬ್ಬರಿ 2 ದಶಕಗಳಿಂದ ನಿರಂತರವಾಗಿ ಜೀವವನ್ನೇ ಪಣಕ್ಕಿಟ್ಟು ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ಸರ್ವೆ ಆಫ್ ಇಂಡಿಯಾ, ಕೇಂದ್ರ ಪರಿಸರ ಸಚಿವಾಲಯ ಸೇರಿದಂತೆ CBI ವರೆಗೂ ನಿರಂತರವಾಗಿ ಹೋರಾಟ ಮಾಡ್ತಿರೋದು ಟಪಾಲ್ ಗಣೇಶ್ ಎನ್ನುವ ಕಾಮನ್ ಮ್ಯಾನ್ ಅಷ್ಟೇ ಹೊರತು ಬಳ್ಳಾರಿಯವರೆಗೂ ಪಾದಯಾತ್ರೆ ಮಾಡಿದ ಕಾಂಗ್ರೆಸ್ ನಾಯಕರಾಗಲಿ, ಮುನೀಶ್ ಮುದ್ಗಲ್ನಂತಹ IAS ಅಧಿಕಾರಿಗಳಾಗಲಿ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಿಬಿಟ್ಟಿದ್ದಾರಾ ಎನ್ನುವ ಪ್ರಶ್ನೆಗಳು ಸದ್ಯ ರಾಜ್ಯದ ಜನರನ್ನ ಕಾಡುತ್ತಲೇ ಇವೆ. ಕೊನೆಯದಾಗಿ ಒಂದು ಮಾತು, ಕೇಂದ್ರ ಸರ್ಕಾರವೇ ಬಳ್ಳಾರಿಯಲ್ಲಿ ರೆಡ್ಡಿಯ ಓಬಳಾಪುರಂ ಮೈನಿಂಗ್ ಕಂಪನಿ ಮಾಡಿರೋ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರೋ ಕ್ರಮದ ಬಗ್ಗೆ ಮಾಹಿತಿ ನೀಡಲು ನಿರ್ದೇಶನ ನೀಡಿದೆ. ಈಗಲಾದರೂ
ಸಿಎಂ ಡಿಕೆ ಶಿವಕುಮಾರ್, ಎಕ್ಸ್ ಸಿಎಂ ಸಿದ್ದರಾಮಯ್ಯ ಹಾಗೂ ಉಗ್ರಪ್ಪನಂತಹ ಹಿರಿಯ ಕಾಂಗ್ರೆಸ್ ನಾಯಕರು ಬಳ್ಳಾರಿ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಸತ್ಯದ ಪರ ಕೆಲಸ ಮಾಡಬೇಕಿದೆ. ಇಲ್ಲದೆ ಹೋದ್ರೆ ರಾಜ್ಯದ ನೆಲಕ್ಕಿಂತ ಕನ್ನಡ ನಾಡಿನ ಗಡಿಗಿಂತ ಸಾವಿರಾರು ಎಕರೆಯಷ್ಟು ಕರ್ನಾಟಕದ ಅರಣ್ಯ ಸಂಪತ್ತಿಗಿಂತ ಕೇವಲ ಅಧಿಕಾರದ ಸ್ವಾರ್ಥ, ಭ್ರಷ್ಟರ ರಕ್ಷಣೆಯೇ ಕಾಂಗ್ರೆಸ್ಗೆ ಮುಖ್ಯ ಎನ್ನುವ ಸಂಗತಿ ಸಾಬೀತಾಗಿ ಬಿಡುತ್ತೆ. ಅದರ ಜೊತೆಗೆ ಬಳ್ಳಾರಿಯ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರನ್ನ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ಪಕ್ಷವನ್ನ ಇತಿಹಾಸ ಎಂದಿಗೂ ಕ್ಷಮಿಸೋದಿಲ್ಲ ಎನ್ನುವುದು ಕೂಡ 100ಕ್ಕೆ 100 ಸತ್ಯ. ಸ್ನೇಹಿತರೆ, ಬಳ್ಳಾರಿ ಅಕ್ರಮ ಗಣಿಗಾರಿಕೆ ಬಗ್ಗೆ ಈಗಾಗಲೇ ಹಲವು ಸ್ಟೋರಿಗಳನ್ನ ಅನ್ವೇಷಣೆ ತಂಡ ನಿಮ್ಮ ಮುಂದೆ ಇಟ್ಟಿದೆ. ಬಳ್ಳಾರಿ ಅಕ್ರಮ ಗಣಿಗಾರಿಕೆಯ ಬಗ್ಗೆ ದಾಖಲೆ ಸಮೇತ ಮತ್ತಷ್ಟು ವಿಚಾರ ತಿಳಿಯಬೇಕಂದ್ರೆ ನಮ್ಮ ಅನ್ವೇಷಣೆ ಚಾನೆಲ್ನಲ್ಲಿರೋ ಜನಾರ್ದನ್ ರೆಡ್ಡಿ ಪ್ಲೇ ಲಿಸ್ಟ್ನಲ್ಲಿರೋ ವಿಡಿಯೋಗಳನ್ನ ನೋಡಿ. ಅಂದಹಾಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ.